ತೀರ್ಥಹಳ್ಳಿ ಹೋಬಳಿಯ ಗಜ್ಜುಗಾನಹಳ್ಳಿ ಗ್ರಾಮದ ರೈತ ಡಿಟಿ ತಿಪ್ಪೇಸ್ವಾಮಿ ದಾವಣಗೆರೆ ಮೇ ಆಗ್ರೋ ಸೀಡ್ಸ್ ಕಾರ್ಪೊರೇಷನ್ ಅವರಿಂದ ತಮ್ಮ 12 ಎಕರೆ ಜಮೀನಿಗೆ ಕ್ರಾಂತಿ ಸೀಡ್ಸ್ ತೊಗರಿ ಬೀಜವನ್ನ ತಂದು ಬಿತ್ತನೆ ಮಾಡಿದ್ರು. ಬಿತ್ತನೆ ಮಾಡಿದ ತಕ್ಷಣದಿಂದ ಇಲ್ಲಿಯವರೆಗೆ ಬರೀ ಗಿಡ ಮಾತ್ರ ಕಾಣಿಸುತ್ತದೆ. ಗಿಡದಲ್ಲಿ ಯಾವುದೇ ಹೂವು ಕಾಯಿ ಬಿಟ್ಟಿಲ್ಲ ಎಂದು ರೈತ ಡಿಟಿ ತಿಪ್ಪೇಸ್ವಾಮಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಕ್ರಾಂತಿ ಸೀಡ್ಸ್ ಅಂತ ತೊಗರಿ ಬೀಜ ಇದು 32 ಎಕರೆಯಲ್ಲಿ ಈ ಥರ ಆಗಿದೆ. ಎಲ್ಲ ಕಾಯಿ ಬಿಟ್ಟಿಲ್ಲ, ಹೂವು ಕೂಡ ಬಿಟ್ಟಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕಂತ ಕೃಷಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ನ್ಯಾಯ ದೊರಕಿಸಬೇಕು ಎಂದು ರೈತ ಡಿಟಿ ತಿಪ್ಪೇಸ್ವಾಮಿ ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಗತಿಪರ ರೈತ ವಿಜಯ್ ಕುಮಾರ್, ಡಿಎಸ್ ಮನೋಹರ್, ರೈತ ತಿಪ್ಪೇಸ್ವಾಮಿ, ಯುವ ಮುಖಂಡ ತಿಪ್ಪೇಸ್ವಾಮಿ ಸೇರಿದಂತೆ ಉಪಸ್ಥಿತರಿದ್ದರು. ಗಜ್ಜುಗಾನಹಳ್ಳಿ ನಮ್ಮೂರು ರೈತರು ದಾವಣಗೆರೆಗೆ ಹೋಗ್ಬಿಟ್ಟು ಕ್ರಾಂತಿ ಸೀಡ್ಸ್ ಕಂಪ್ನಿಯಿಂದ 34 ಎಕರೆಗೆ ತೊಗರಿ ಬೀಜ ತಂದಿರ್ತಾರೆ. ಆ ತೊಗರಿ ಬೀಜ ತಂದು ಬಿತ್ತನೆ ಮಾಡಿರ್ತಾರೆ. ಅದು ಇವತ್ತಿನವರೆಗೆ ಒಂದು ಕಾಯಿ ಬಿಟ್ಟಿರಲ್ಲ, ಒಂದು ಹೂವು ಸಹಿತ ಬಿಟ್ಟಿಲ್ಲ. ಅದು ಕೇಳಿದರೆ ಆ ಕಂಪ್ನಿಯನ್ನು ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ, ಕ್ಲೈಮೇಟಿಗಾಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ಅಂಗಡಿಗೆ ಅಥವಾ ಮಾಲೀಕರನ್ನು ರದ್ದು ಮಾಡಿಬಿಟ್ಟು ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಾಟಿಗೆ ಬಂದು ಎನ್ಕ್ವೈರಿ ಮಾಡಿ ಆ ಕಂಪ್ನಿ ಏಜೆನ್ಸಿಯನ್ನು ರದ್ದು ಮಾಡಿಬಿಟ್ಟು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕಾಗಿ ರೈತರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಆದಷ್ಟು ರೈತರು ಅತಿ ಶೀಘ್ರದಲ್ಲಿ ಅಧಿಕಾರಿಗಳು ಬಂದು ಇಲ್ಲಿ ಸ್ಪಾಟನ್ನು ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡಿ ಆ ಕಂಪ್ನಿಯನ್ನು ಕೂದಾಡೆ ಕರೆಸ್ಬಿಟ್ಟು ಅವ್ರು ಏನು ಕ್ರಮ ತೆಗೆದು ಅವನು ಹೇಳಿದರೆ ಆ ಕ್ಲೈಮೇಟ್ಗಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಕ್ಲೈಮೇಟು ಅಟ್ಲೀಸ್ಟ್ ಆದರೂ ಒಂದು 5% 10% ಆದರೂ ಬಿಡ್ಬೇಕಾಯ್ತು ಕಾಯಿ. ಒಂದು ಕಾಯಿ ಬಿಟ್ಟಿದೆ, ಇನ್ನೊಂದು ಕಾಯಿ ಬಿಟ್ಟಿಲ್ಲ. ಅದು